ನಮ್ ನರಸಿಂಹರಾಜ್ ಇಂಟ್ರೊಡ್ಯೂಸ್ ಮಾಡ್ಕೊಡ್ತೀನಿ ಬಾ. ನೋಡಿ ನರಸಿಂಹರಾಜು ಅಂತ. ನಾನ್ ಮಾನಸ. ಬಾಯಾರಿದೆ ಹಾಡ್ಬಾರ್ದು. ಅನೇಯ ಬಾಯಾರಿ. 21st century matters back carpet for healthy spine. ಅಲ್ವಾ? 21st century matters back carpet for healthy spine. Understand? ಗೊತ್ತಾಗಲ್ಲ ನನಗೆ ಗೊತ್ತಾಗಲ್ಲ. Why not? ಇಲ್ಲ ಇದು ಇವತ್ತು ಮಂಗಳವಾರ ಅಲ್ವ? ಬುಗುಡ್ನಳ್ಳಿ ಹಬ್ಬಕ್ಕೆ ಹೋಗಿದ್ದು. ಹೌದಾ? ಮನೆಯಲ್ಲಿ ಏನು ಮಾಡಿಲ್ಲ. ಹೌದಾ? ಏನ್ ತಿನ್ ಬಂದ್ರಿ? ಹಬ್ಬ ಮಾಡಿದ್ರು, ಮಟನ್ ಅಡಿಗೆ ಮಾಡಿದ್ರು, ಊಟ ಮಾಡಿದ್ರು. ಒಳ್ಳೆ ಊಟ ಮಾಡ್ತೀರ ಹಂಗಾರೆ. ನಿದ್ದೆ ಬರಲ್ಲ, ಟಿವಿ ಹಾಕಿಂಗ್ ಬಂದಿದ್ದೆ ಸ್ವಾಮಿ. ಸ್ವಾಮಿ ಅಲ್ಲ ನಾನು, ಮಾನಸ. ಮಾನಸ ಸರೋವರ ಅಂತ ಹಾಡೈತಲ್ಲ. ಮಾನಸ ಸರೋವರ. ಏನ್ ಹೇಳಿ ಮಾನಸ? ಏನ್ ಹೇಳೋಣ, ನಿಮ್ಮ ಆಡಿಯೋಗೆಲ್ಲ ಕೇಳಿದ್ದೀನಿ ನಾನು. 30 ಆಡಿಯೋನು ನಿಮ್ದು ಕೇಳಿದ್ದೀನಿ. ನಿಮ್ಮ ಆಡಿಯೋಗೆ ನಾನು ಫುಲ್ ಫಿದಾ ಆಗ್ಬಿಟ್ಟಿದ್ದೀನಿ ಚಿನ್ನು. ಈ ಒಳ್ಳೆ ಬುದ್ಧ ಹೇಳ್ದಂಗೆ ಎಲ್ಲ ನೀವು ಒಳ್ಳೊಳ್ಳೆ ವಿಷಯಗಳನ್ನೆಲ್ಲ ಹೇಳ್ತೀರಾ ಅಲ್ವಾ? ನೀವೇನು ಎಜುಕೇಟೆಡ್, ಏನು ಡಾಕ್ಟ್ರಾ ಇಂಜಿನಿಯರ್ ಓದಿದ್ದೀರಾ? ಇಲ್ಲ, SLC ಫೇಲು. ಸುಳ್ಳು ಹೇಳ್ಬಾರ್ದಪ್ಪ. ನಂಗೆ ಸುಳ್ಳು ಹೇಳೋರು ಕಂಡ್ರೆ ನಂಗೆ ಆಗಲ್ಲ ರೀ. ಐ ವಾಂಟ್ ಟು ಕೆರಿಯಸ್ ದಿಸ್ ಆನ್ ನಾಟ್ ರಿಲೇಟ್ ಟು ಮೀ. ನಂಗೆ ಗೊತ್ತಾಗಲ್ಲ ಇದೆಲ್ಲ ಮಾತಾಡೋದು. ಅಲ್ಲ, ನಂಗೆ ಸುಳ್ಳು ಹೇಳೋರು ಕಂಡ್ರೆ ಆಗಲ್ಲ. ನನಗೆ ಸುಳ್ಳು ಹೇಳ್ಬಾರ್ದು. ನೀವು SLC ಫೇಲ್ ಆಗಿರೋ ಚಾನ್ಸ್ ಇಲ್ಲ. ನಿಮ್ಮ ಎಜುಕೇಟೆಡ್ಡು, ನಿಮ್ಮ ವಾಯ್ಸು, ನಿಮ್ಮ ಟ್ಯಾಲೆಂಟು ಎಲ್ಲ ನೋಡಿದ್ರೆ ನೀವು ಜಾಸ್ತಿ ಓದಿದ್ದೀರ. ಏನೋ ಯಾಕೆ ಸುಳ್ಳು ಹೇಳ್ತೀವಿ? ನನ್ನ ಹತ್ರ ಸುಳ್ಳು ಹೇಳೋ ಅಂಥದ್ದು ಏನಿದೆ ನಿಮಗೆ? ಇಲ್ಲಕ್ಕ, ನಮ್ಗೆ ಇದು ನೋ ಐ ಕಾನ್ ಡಾಟ್ ಕಾಲ್ ಮೀ ಅಕ್ಕ. ಮಾನಸ SLC ಫೇಲ್ ಮಾನಸ. ಹೌದಾ? ನಿಜ? ಗಾಡ್ ಪ್ರಾಮಿಸ್ ಮಾಡಿ ಹೇಳಿ, ಆಣೆ ಮಾಡಿ ಹೇಳಿ. ಇಲ್ಲ, ಗಾಡಿ ಅಲ್ಲಿ ಮಳೆ ಬಂದಿದೆ ಅಂತ ಆಚೆ ಕಡೆ ನಿಲ್ತಿದ್ವಿ. ಅಲ್ಲ, ದೇವ್ರ ಮೇಲೆ ಆಣೆ ಮಾಡಿ ಹೇಳಿ. ನೀವು SLC ಸುಳ್ಳು ಹೇಳ್ಬೇಡ್ರಿ. ಅಟೆಂಪ್ಟ್ ಪಾಸ್ ಮಾಡಿದ್ದು SLC ಅಷ್ಟೇ. ಬ್ಯಾಡ್ ಪ್ರಾಮಿಸ್. ಏನ್ ಹೇಳಿ? ಫಸ್ಟ್ ಇಂದ ಹೇಳಿ. SLC 2 ಸಲ ಅಟೆಂಪ್ಟ್ ಪಾಸ್ ಮಾಡಿದ್ದು ಬ್ಯಾಡ್ ಪ್ರಾಮಿಸ್. ಗಾಡ್ ಪ್ರಾಮಿಸ್ ಹಂಗಾರೆ SLC ಇನ್ನೇನಾ? ನೋಡಕ್ ಮತ್ತೆ ಎಜುಕೇಟೆಡ್ ತರ ಕಾಣ್ತಿದ್ರ ನಿಮ್ ಫೋಟೋದಲ್ಲಿ. ಫೋಟೋದಾಗ ಹಂಗೆ ನಾನು ಬಿಡೋದು. ಒಳ್ಳೆ ಸ್ಮೈಲ್ ಇದೆ ಬಿಡ್ರಿ. ನೀವು ಯಾವ ಫೋಟೋದಲ್ಲಿ ನೋಡ್ರಿ, ನೀವು ಯಾವಾಗ್ಲೂ ನಗ್ತಾ ಇದ್ದೀರ. ನಗು ಮುಖ. ಲಕ್ಷ್ಮಿ ಅವ್ವ ಅಕ್ಕ ಅಂತ ಅನ್ಬಾರ್ದು. ರೆಸ್ಪೆಕ್ಟ್. ನೀವು ಸುಮ್ಮನೆ ಏನಕ್ಕೆ ಮಾನಸ ನೀನ್ ಬೇಕಾದ್ರೆ ಪ್ರೀತಿಯಿಂದ ಏನನ್ನ ಬೇರೆ ಹೆಸರಿಕ್ಕೂ ಬೇಕಾದ್ರೆ ನನಗೆ ಮಾನ್ಸಿ ಅನ್ನೋ. ಮಾನ್ಸಿ ಅಂತ ಕರೀರಿ ಬೇಕಾರೆ. ಮಾನ್ಸಿ. ಹೌದಾ? ಹೌದು. ನಾವು ಡ್ಯೂಟಿಗೆ ಹೋಗಿ ಫಸ್ಟ್ ಸೆಕೆಂಡ್ ಶಿಫ್ಟ್ ಮುಗಿಸ್ಕೊಂಬಂದು ಈಗ ಜಸ್ಟ್ ಬಂದೆ. ನೀವು ಮೊಬೈಲ್ ಆನ್ ಮಾಡಿದ್ರಲ್ಲ, ಗೊತ್ತಾಯ್ತು. ಹಾಗೆ ಮಾತಾಡ್ಸೋಣ ಅಂತ ನಾನು ಮಾಡಿದ್ದೆ. ನಾನು ಚಿಕನ್ ಗ್ರೇವಿ ಮಾಡಿದ್ದೆ. ಹಂಗೆ ಈಗ ಬಂದು ಕಾರ್ ಪಾರ್ಕಿಂಗ್ ಮಾಡೆಲ್ಲ ಅದು. ಇನ್ನು ಕಾರ್ ಮೇಲ್ಗೆ ಬಂದೆ, ಡ್ರೆಸ್ ಚೇಂಜ್ ಮಾಡಿದೆ. ಊಟ ಮಾಡ್ರ? ಚಿಕನ್ ಗ್ರೇವಿ ಮಾಡಿದ್ದೆ, ಮಾಡ್ಬೇಕೀಗ. ಮಾಡಿ ಊಟ ಮಾಡಿ ಮನೆಗೆ ಮಾನ್ಸಿ. ಯಾಕೋ ತುಂಬಾ ಬೇಜಾರಾಯ್ತು ರೀ. ಜೀವನನೇ ಯಾಕೋ, ಏನ್ ದುಡಿದ್ರು ದುಡ್ಡಿದ್ರೆ ಎಲ್ಲ ಸಿಗುತ್ತೆ ಅಂತ ತಿಳ್ಕೊಂಡಿದ್ದಾರೆ ಎಷ್ಟೋ ಜನ. ದುಡ್ಡಿದ್ರೆ ಎಲ್ಲ ಸಿಗಲ್ಲ ಅಲ್ವಾ?
ಇಲ್ಲ ಎಲ್ಲ ಸಿಗುತ್ತೆ ದುಡ್ಡು ಇದ್ರೆ ಏನ್ ಬೇಕು. ಸಾಲ ಒಂದಿಷ್ಟು ದಿನ ಕೊಡ್ತಾರೆ. ಸಾಲ ಕಟ್ತಿದ್ರೆ ನೀವು ಇನ್ನೊಂದು ಬ್ಯಾಲೆನ್ಸ್ ಕೊಟ್ಟಿಲ್ಲ, ಬ್ಯಾಲೆನ್ಸ್ ದುಡ್ಡು ಕೊಟ್ಟು ಐಟಮ್ ತಗೊಳ್ರಿ ಅಂತ ಅಂತಾರೆ ಅಷ್ಟೇ. ದುಡ್ಡೇ ಇರ್ಬೇಕು. ಶಿಟ್, ಇದು ಏನು ಇದು ಬೇರೆ ಕಿತ್ತೋಯ್ತತ್ತ. ಯಾಕೋ ಟೈಟ್ ಆಗ್ತಾ ಇದೆ ರೀ ಇದು ಯಾಕೋ. ಓ ಇದು ಯಾಕೋ ಟೈಟ್ ಆಗಿ ಹಂಗೆ ಉಕ್ಸೆ ಕಿತ್ತೋಯ್ತು. ಇಲ್ಲ, ನೀವು ಹೆಂಗ್ಸಾಗಿ ಜಾಸ್ತಿ ಕುಡಿಯಕ್ ಹೋಗ್ಬೇಡಿ. ಟೈಟ್ ಆಗಿದ್ರೆ ಎಲ್ಲ ಕಾಲು ಪಾಲು ಜಾರಿ ಬಿಟ್ರೆ. ಅದ ನಾನು ಡ್ರಿಂಕ್ಸ್ ಮಾಡಲ್ಲ ರೀ. ಹಲೋ, ನಾವು ಡ್ರಿಂಕ್ಸ್ ಮಾಡಲ್ಲ ನಾವು. ಇದು ಯಾಕೋ ಬ್ರಾ ಟೈಟ್ ಆಗ್ಬಿಟ್ಟಿತ್ತು, ಉಕ್ಸು ಕಿತ್ತೋಯ್ತು. ಅದಕ್ಕೆ ಬಿಚ್ಚಿ ಬೇರೆ ಹಾಕಂತ ಇದ್ದೀನಿ. ಯಾವ ಕಲರ್ ಹಾಕಡ್ಲಿ ನಾನು? ಇಲ್ಲ, ನಾವು ಇದು ಮುದ್ದೆ ಅನ್ನ ಸಾರು ಊಟ ಮಾಡಿ ಬಂದು ಬಿರಿಯಾನಿ ಇಲ್ಲ. ಅಲ್ಲಲ್ಲ, ಬಿರಿಯಾನಿ ಅಲ್ಲ. ನಂದು ಬ್ರಾ ಹಿಂದ್ಗಡೆ ಟೈಟ್ ಆಗಿ ಕಿತ್ತೋಯ್ತು ಉಕ್ಸು. ಈಗ ಬೇರೆ ಹಾಕಂದಿ. ಯಾವ ಕಲರ್ ಹಾಕನ್ಲಿ ನೀವ್ ಹೇಳಿ? ನೀವ್ ಹೇಳಿದ ಕಲರ್ ಹಾಕಂತೀನಿ. ಯಾವ್ದನ ಬಿಸಿ ಮಾಡ್ಕೊಂಡು ಊಟ ಮಾಡ್ರಿ. ಏನಾದ್ರೆ ಏನ್ ಬಿಸಿ ಮಾಡ್ಕೊಂಡು? ಇವತ್ತು ಲಾಸ್ಟ್ ಅವತ್ತಿಗೆ ಕಾರ್ಯ ತಿರ್ಗ ಸ್ನಾನ ಮಾಮೂಲಿ ಎದ್ದೇಳ್ಬೇಕು, ಅಡಿಗೆ ಮಾಡ್ಬೇಕು, ಸ್ನಾನ ಮಾಡ್ಬೇಕು ರೀ. ನಾನು ಹೇಳ್ತಿರೋದು ಬಿಸಿ ಅಲ್ಲ. ನಂದು ಬ್ರಾ ಜಾಕೆಟು. ಕೇಳ್ಸಲ್ಲ. ಬ್ರಾ ಇವ್ರೆ ಮಾನ್ಸಿ. ನಂದು ಬ್ರಾ ಕಿತ್ತೋಗ್ಬಿಡ್ತು. ನಂದು ಬ್ರಾ ಕಿತ್ತೋಯ್ತು ಟೈಟ್ ಆಗಿ. ಅದಕ್ಕೆ ಬೇರೆ ಹಾಕಂತ ಇದೀನಿ. ಯಾವ ಕಲರ್ ಹಾಕಂಡ್ಲಿ? ಬ್ರಾನು ಇದು ಅಂದ್ರೆ ಬ್ರಾ ಯಾವ್ದನ ಒಂದ್ ಕಲರ್ ಹಾಕಿಲಕ್ಕಾದ್ರೆ ಅಕ್ಕ ಅನ್ಬಾರ್ದು ರೀ. ಮನ್ಸು. ನಾನೀಗ ನಿಮ್ಗೆ ಇಷ್ಟ ಬಂದಿದ್ ಕಲರ್ ಹೇಳಿ. ಇದನ್ನ ಕರೆ ಆದ್ರೂ ಕಾಣಲ್ಲ. ಇದು ಕಾಫಿ ಪುಡಿ ಇರ್ತೈತಲ್ಲ ಅಂತದ್ ಹಾಕ್ಯಾಡ್ರಿ. ಕಾಪು ಪುಡಿ ಆ ತರ ಕಲರ್ ಯಾವ್ಯಾವ ನಮ್ಗೆ ಗೊತ್ತಾಗಲ್ಲ. ಅದು ನನಗೆ ಗೊತ್ತಾಗಲ್ಲ. ಮನ್ಸಿ ಯಾವ್ದನ್ನ ಹಾಕಿ ಮನ್ಸಿ. ಒಂದ್ ನಿಮಿಷ ತಡೀರಿ. ಅಯ್ಯಯ್ಯೋ ಥೂ ಯಪ್ಪ ಥೂ. ಹಲೋ, ಏನ್ ಹಿಂಗಾಗ್ಬಿಡ್ತವ್ರಿ ಇದು? ಹಲೋ, ಏನ್ ಹಿಂಗಾಗ್ಬಿಡ್ತು? ಜಸ್ಟ್ ಮಿಸ್ ಆಗ್ಬಿಡ್ತು ಕಣ್ರಿ. ಥೋ. ಹಲೋ, ಯಾವ್ದಷ್ಟು ಇಟ್ಕೊಂಡು ಊಟ ಮಾಡಿ ಮನೆ ಕಳ್ರಿ ಇನ್ನೇನು ಅಲ್ಲ. ಹಲೋ, ನಾನು ಹಂಗೆ ಇದ್ನಲ್ಲ. ಇದೇನ್ ಕಡ್ಲೆ ಬೇಳೆ ಬಂದ್ಬಿಡೈತೆ ಹಂಗೆ. ಯಾರೋ ಬೇರೆ ನಂಬರ್ ಮಾಡಿದ್ರೆ ನೋಡಿ. ಈ ನರಸಿಂಹರಾಜು ಬಳ್ಳಾಪುರ ಅಲ್ವಾ ನೀವು? ಎಲ್ಲಿದ್ದೀಯಾ? ಇಲ್ಲಿ ಸಬ್ ಮಾರ್ಕೆಟ್, ಹಳೆ ಮಾರ್ಕೆಟ್. ನಿಂಗ್ ಮಜಾ ಬೇಕಾ ಬೇಡವಾ? ಮಜಾ? ಏನ್ ಮಜಾ? ಮಜಾ ಮಜಾ. ಯಾರೋ ಏನಾರು. ಹಲೋ, ಕರೆಕ್ಟ್ ಆಗಿ SLC ಕಂಪ್ಲೇಂಟ್ ಕೊಟ್ಬಿಟ್ಟು ಒಳಗೆ ಹಾಕ್ಬಿಟ್ಟು ಕೂರಿಸ್ಬಿಡ್ತೀನಿ ಹಾಕೊಂಡು. ಯಾರ ಮಾತಾಡ್ತಾ ಇದ್ದೀನಿ? ಹಲೋ, ಯಾರು ಬೇಕು ನಿನ್ಗೆ? ನಿನ್ಗೆ ಯಾರು ಬೇಕು? ಏನ್ ಫೋನ್ ಮಾಡಿರೋದು ನೀನು? ಯಾರಿಗೆ? ಈ ನಂಬರ್ಗೆ. ಅವ್ರು ನಮ್ಮ ಯಜಮಾನ್ರು. ಡಾಕ್ಯುಮೆಂಟ್ ಏನೈತೆ? ಅವ್ರಿಗೆ ಕೊಡು, ಆಮೇಲೆ ಹೇಳ್ತಾರೆ. ನೀನ್ ಯಾಕೆ ಹೇಳ್ತಿದ್ಯಾ? ಒಳಗೆ ತಗೊಂಡೋಗ್ಬಿಟ್ಟು ಪೊಲೀಸ್ ಸ್ಟೇಷನ್ಗೆ ಹಾಕೋ ರೂಪಿಸ್ಬಿಡ್ತೀನಿ. ಕೊಡು. ಮೊದ್ಲು ತರಕಾರಿ ಮಾಡಲಿ ಮನೆಗೆ ಕಾಸು ಹಂಚ್ಕೊಂಡೋಗಿ ಸಾಯಂಕಾಲಕ್ಕೆ ಹೋಗ್ಬೇಕಾರೆ. ನಿನ್ಗೆ ಬೇಡವಾ ತರಕಾರಿ ಮಾರಕ್ಕೆ? ಎಲ್ಲ ನೀನ್ ತರಕಾರಿ ಮಾರಿ ಸಾಯಂಕಾಲಕ್ಕೆ ಎಣ್ಣೆಗೆ ಪಣ್ಣೆ ಕಾಸು ಹಂಚ್ಕೊಂಡೋಗು. ಆಮೇಲೆ ಕಂಪ್ಲೇಂಟ್ ಕೊಡಿವಂತೆ ಮುಚ್ಕೊಂಡು ಫೋನ್ ಅವ್ನ ಕೈ ಕೊಡು. ಕೊಡಲ್ಲ ಅಂತ ಹೇಳಲ್ವ? ಕೊಡು. ಹೇಳು ಕೊಡಿ. ನೀನು ಯಾವ ತರಕಾರಿ ಮಾರೋದು ಹೆಂಗ್ ಗೊತ್ತಾಯ್ತು ನಿನ್ಗೆ? ಹಲೋ, ಮಾತಾಡು. ಹಲೋ, ಹೇಳು. ಫೋನ್ ಅವನ ಕೈ ಕೊಡು. ಎತ್ತಲ್ಲ ಅಂತಾನಲ್ಲ, ಅವ್ನು ಮಾತಾಡಲ್ಲ ಅಂತಾನೆ. ನೀನ್ ಕೊಡು ಫೋನ್ ಅವನ ಕೈಲಿ. ಅವ್ನ ಫೋನ್ ಅವನ ಕೈ ಕೊಡು. ಎತ್ತಲ್ಲ ಕೊಡೋ. ತಲ್ಲಿಡ್ಕ ನನ್ನ ಮಗನ್ಗೆ ಏನ್ ಕಂತೆ ಯಾಕೆ ಇಸ್ಕೊಳಲ್ಲ ಅಂತ ತಲ್ಲಿಡ್ಕ.
ಯಾರವರು ಯಾರ ಇಸ್ಕೊಂಬಂತೆ ತಲೆಡಕ್ ನನ್ನ ಮಗ ಅವನು ಬಂದ್ ಕುಡ್ದು ಬಂದ ನಮ್ಮ ಮನೆಗೆ ಬಂದು ಹಾಳು ಮಾಡಿ ಮಗು ಹುಟ್ಟಿಸ್ಬಿಟ್ಟು ಇವತ್ತು 3 ಬೀದಿಗೆ ಬಿಟ್ಟೋಗ್ಬಿಡನಲ್ಲ. ಅದೇನೋ ಬ್ರಾಸ್ಲೆಟ್ ಮಾಡಿಸ್ಕೊಬೇಕು ದುಡ್ಡು ಕೊಡು ಅಂದ, ಚೀಟಿ ಎತ್ಬಿಟ್ಟು ದುಡ್ಡು ಕೊಟ್ಟೆ. ಅಮ್ಮ ಗಾಡಿ ಕಟ್ಟಿಲ್ಲ, ಲೋನ್ ಕಟ್ಟಿಲ್ಲ ಅಂತ ದುಡ್ಡು ಕೊಟ್ಟೆ. ಅವ್ನ ಮನೆ ಹಾಳಾಗಿ ಅವ್ನು ಹೋಗೋದಾರೆ ಆಕ್ಸಿಡೆಂಟ್ ಸಾಯಸ್ಕೊಳೆ ಮಗ. ಇವತ್ತು ನಮ್ಮನ್ನು ನಡು ರೋಡಾಗಿ ಬಿಟ್ಟು ಹೋಗ್ಬಿಟ್ಟನಣ್ಣ. ನಾವ್ ಹೆಂಗಣ ಜೀವನ ಮಾಡೋದು ನೀನು ಹೇಳೋಣ. ಎಲ್ಲಿದ್ದೀರಾ ನೀವು? ನಾನೇ ಕರ್ಕೊಂಡ್ಬಿಟ್ಟು ಎಲ್ಲಿದ್ದೀರಾ? ಎಲ್ಲಿದ್ದೀರಾ? ನಾವು ಕರ್ಕೊಂಡ್ಬಿಡ್ತೀನಿ. ಅಯ್ಯೋ ಸುಳೆ ಮಗನಿಗೆ ಹೇಳಿ ನಿನ್ ಕೈಲಿ ಎಲ್ಲಿದ್ ಹೇಳ? ನಾ ಕರ್ಕೊಂಡ್ಬಿಟ್ಟು ಆಡ ಐತೆ ನಂದು, ಕರ್ಕೊಂಡ್ಬರ್ತೀನಿ. ಎಲ್ಲಿದ್ ಹೇಳು ಅಣ್ಣ. ಇಲ್ಲಿ ನೋಡೋಣ, ಇಲ್ಲಿ ನಮ್ದು ಫಸ್ಟ್ ಮೆಡಿಕಲ್ ಕಾಲೇಜ್ ಹತ್ರ ಮನೆ ಇತ್ತು. ಸಿದ್ಧಾರ್ಥ ಮೆಡಿಕಲ್ ಕಾಲೇಜ್ ಹೇಳದ್ ಕೇಳಿಸ್ಕೊಳ್ಳಿ ಅಣ್ಣ. ಹೇಳಿ. ಕುಡ್ದು ಬಂದ ಅವಾಗ ಸುಂಕ ಕಲೆಕ್ಷನ್ ಮಾಡಕ್ ಬರೋಣ ಮಾರ್ಕೆಟ್ಗೆ. ಅವಾಗ ಪರಿಚಯ ಆಗಿತ್ತು ನನಗೂ ಅವನ್ಗೂ. ನಾನು ನಮ್ಮ ಯಜಮಾನ್ರನ್ನ ಬಿಟ್ಬಿಟ್ಟಿದ್ದೆ, ಆಪರೇಷನ್ ಮಾಡ್ಸಿರ್ಲಿಲ್ಲ. ಬಂದು ಒಂದ್ 4-5 ವರ್ಷ ಚೆನ್ನಾಗಿದ್ದ ಅಣ್ಣ. ದುಡ್ಡೆಲ್ಲ ಇಸ್ಕೊಂಡು ಆಮೇಲೆ ಕುಡಿಯೋದ್ ಬಿಟ್ಬಿಟ್ನಲ್ಲ. ಆಮೇಲೆ ಮನೆತಕ್ಕೆ ಬರೋದ್ ಬಿಟ್ಬಿಟ್ಟ ಅಣ್ಣ. ಆಮೇಲೆ ತಿರ್ಗಾ ಬಂದ, ನಾನು ಎಲ್ಲ ಬಿಟ್ಬಿಟ್ಟಿದೀನಿ, ಈಗ ನೀನ್ ಚೆನ್ನಾಗಿ ಸಾಕ್ತೀನಿ ಹಂಗೆ ಹಿಂಗೆ ಸುಮ್ಮನೆ ಇದ್ಬಿಟ್ಟೆ ಅಣ್ಣ. ಅವ್ನು ಇವತ್ತವರೆಗೂ ನಮ್ಮ ಮನೆಯೊಳಗೆ 500 ರೂಪಾಯಿ ದುಡ್ಡು ತಂದು ಕೊಟ್ಟಿಲ್ಲ. ನಾನು ನಮ್ಮ ಅಪ್ಪರ ಮನೆಯಿಂದ ಈಸ್ಕೊಂಡು ಜೀವನ ಮಾಡಿದ್ದೆ ಅಣ್ಣ. ನಾನು ಹೆಂಗೋ ದುಡ್ಡು ಕಾಸು ಎಲ್ಲ ಕೂಡಿಕೊಂಡಿದ್ದೆ. ನಾನು ಬ್ರಾಸ್ಲೆಟ್ ಮಾಡಿಸ್ಕೊಂತ ಇದ್ದೀನಿ, ಕೊಡು ಅಂತ ಅಂದ. 2 ಲಕ್ಷ ಚೀಟಿ ಹಾಕಿದ್ದೆ ಅಣ್ಣ. ಚೀಟಿ ಕ್ಲೋಸ್ ಆದ್ಮೇಲೆ 2 ಲಕ್ಷ ದುಡ್ಡು ಕೊಟ್ಟಿದ್ದೀನಿ. ಆಮೇಲೆ ಒಂದ್ಸರಿ ಒಡವೆ ತಗೊಬೇಕು ಅಂದ. ಆಮೇಲೆ ಕಪ್ಪು ಕಲರ್ ಯೂನಿಕಾನ್ ಐತಲ್ಲಣ್ಣ, ಅದಕ್ಕೆ ಲೋನು ನಾನೇ ಕಟ್ಟಿದ್ದೀನಿ ಅಣ್ಣ. ಮೊನ್ನೆ ಕಟ್ಟಬೇಕು ಅಂತ ಮೊನ್ನೆ ಬಂದು 50,000 ಇಸ್ಕೊಂಡು ಹೋಗೋನೆ. ಅಣ್ಣ ಹಲೋ, ನೋಡೇ ಇಲ್ಲ ಅಂತ ನಿನ್ನ. ಅಯ್ಯೋ ಸೂಳೆ ಮಗ ಹಂಗೆ ಹೇಳದಣ್ಣ, ಎಲ್ಲಾರು ಗುರ್ತಿರೋದ. ಅವ್ನ ಮಗನ ಹೆಸರು ಮಗಳು ಎಲ್ಲ ನೋಡಿದೀನಿ, ಫೋಟೋ ಎಲ್ಲ ತೋರಿಸಿದೀನಿ. ಅಣ್ಣ ಈಗ ಕರೆಕ್ಟ್ ಆಗಿ ನಾನು ನಾಗಮಂಗ್ಳೂರ್ದಾಗ ಇದ್ದೀನಿ ಅಣ್ಣ. ನನ್ನ ಫ್ರೆಂಡ್ ಮನೆ ಶಿಲ್ಪ ಅಂತ. ಶಿಲ್ಪ ಅಂತ ಅವ್ರ ಪಕ್ಕದಲ್ಲಿ ಇಲ್ಲ ಅಣ್ಣ, ಅವ್ರು ಗಂಡ ಹೆಂಡ್ರು ಇಬ್ರು ಕೆಲ್ಸಕ್ಕೆ ಹೋಗಿದ್ದಾರೆ. ಅವ್ರ ಮನೆಯೊಳಗೆ ಇದ್ದೀನಿ ನಾನು. ಇಲ್ಲಿದ್ದೀನಿ. ಮಗುನ ಅಪ್ಪನ ಮನೆಗೆ ಬಿಟ್ಟು ಬಂದಿದ್ದೀನಿ, ಅಪ್ಪ ಅಮ್ಮನ ಮನೆಗೆ ಬಿಟ್ಟು ಬಂದಿದ್ದೀನಿ. ಇಲ್ಲಿ ಬಂದಿದ್ದೀನಿ ಅಣ್ಣ. ಬಾಡಿಗೆ ಕಟ್ಟ ಕಾಸಿಲ್ಲ, ಏನಿಲ್ಲ, ಏನ್ ಮಾಡ್ಲಣ್ಣ. ಇಲ್ಲಿದ್ದೀನಿ. ಅದಕ್ಕೆ ಅವನಿಗೆ ಎಲ್ಲ ಅಡ್ವಾನ್ಸ್ ಕೊಟ್ಟು ಮನೆ ಮಾಡ್ಕೊಡು ಅಂತ ಹೇಳ್ತಾ ಇದ್ದೀನಿ. ಅಯ್ಯೋ ಸೂಳೆ ಮಗ ನಾಟಕ ಆಡ್ತಾನಣ್ಣ. ಅವ್ನ ಹೆಂಡತಿ ತಗೊಂಡೋಗ್ಬಿಡ್ತಾನೆ, ಅಮ್ಮರ್ ಗಂಡ. ಅವನು ಅಮ್ಮವ್ರ ಗಂಡ ಅಣ್ಣ. ಅವಳು ಆಟ ಕುಡಿಯಕ್ಕೆ ಮುಂಡೆ ಆಟ ಕುಡ್ಕೊಂಡು ನಮ್ ಜೀವನ ಹಾಳು ಮಾಡ್ತಾನೆ. ಅವನಿಗೆ ಹಂಗೆ ಮಾಡಿ ಅಣ್ಣ, ಬನ್ನಿ. ಹಲೋ ಅಣ್ಣ, ತುಮಕೂರಿಗೆ ಬರಕ್ ಆಗಲ್ಲ ಅಣ್ಣ, ಅಂತ ಬಸ್ ಚಾರ್ಜ್ ಕಾಸಿಲ್ಲ. ಅವರೆಲ್ಲ ಮನೇಲಿ ಮಾಡಿಕೊಂಡು ಅಣ್ಣ ಹೇಳದ್ ಕೇಳಿಸ್ಕೊ ಇಲ್ಲಿ. ಅಯ್ಯೋ ಅಣ್ಣಯ್ಯ ಹೇಳದ್ ಕೇಳಿಲ್ಲಿ, ಬತ್ತೀನಿ ಬರೋದ್ಕಲ್ಲ. ಇಲ್ಲೆಲ್ಲ ಅವ್ರ ಮನೆಗೆ ಬಿಟ್ಕೊಂಡು ಎಲ್ಲ ಜೀವನಕ್ಕೆ ಮನೆಗಿರೋ ಒಂದು ಸ್ವಲ್ಪ ದಿವಸ ಅಂತ ಹೇಳವ್ರೆ. ಆ ಸೂಳೆ ಮಗನ್ ಮಾತು ಕಟ್ಕೊಂಡ್ ಬಾ ನೀನು. ಆಮೇಲೆ ಏನ್ ಮಾಡ್ತಾನೆ ಗೊತ್ತಾ, ನಿನ್ ಬಿಟ್ಬಿಟ್ಟಿ ಬೇಕಾರೆ ಓಡೋಗ್ಬಿಡ್ತಾನೆ. ಆಮೇಲೆ ಏನಂತ ಗೊತ್ತಾ, ನೀನು ಆಗ ನಿಮ್ಮ ಹೆಸರೇನಣ್ಣ? ಆ ರವಿನ ನೀನೇ ಮಡಿಕೊಂಡಿರೋದು. ಅವನಿಗೂ ನಿಂಗೂ ಕಲೆಕ್ಷನ್ ಐತೆ ಅಂತ ನನ್ನ ಮಗ ಅಂತ ನಾನು. ತಲೆಡ್ಕೊಂಡ್ ಸರಿ ಇಲ್ಲ. ಎಂಡ್ರನ್ನ ಎಣ್ಣೆ ಮಾರಕ್ ಬಿಟ್ಟು ಅವ್ರು ಇರ್ತಾವ, ಅವ್ರವ್ರಿಗೆ ಮನೆ ಹಾಳು ಮಾಡ್ಕೊಂಡು ಓಡಾಡೋದು. ಅವ್ನು ತಲೆಡ್ಕ, ಅವನು ಕೆಲ್ಸಕ್ಕೆ ಹೋಗ್ತಾನೆ. ಅವನು ಎಲ್ಲನ ಕೇಳೋನ್ಗೆ ಎದುರಿಗೇನೆ. ನಾಗಮಂಗ್ಲಕ್ ಬನ್ನಿ ಅಣ್ಣ, ಇಲ್ಲ ನಾ ಸೂಳೆ ಮಗನ್ ಫೋನ್ ಕೊಡ್ರಿ ಅವ್ನ ತಾಯಿನ ಕೇಯ. ಏನು ಮಾತಾಡ್ತೀನಿ ಕೊಡಿ ತಾಯಿನ ಅಲ್ಲಿ ಇದು ಅಂತಂದ್ರೆ ರಿಂಗ್ ರೋಡ್ ಬೇರೆ ಯಾವ್ದೋ ಇದು ಇದನ್ನ ಮುನ್ಸಿಪಲ್ ಕಸ ತುಂಬಿಟ್ಟು ಹೋಗುತ್ತಲ್ಲ, ಟ್ಯಾಗಟೆ ಕೂತ್ ಬಿಡಿವಿ. ಆಮೇಲೆ ಬೀನ್ಸ್ ಇರ್ತಾವ. ಅಯ್ಯೋ ಒಂದ್ ತಾಯಿನ ಈಗ ಅಲ್ಲೇ 1.5 ಗಂಟೆ ಹೊತ್ತಾಯ್ತಿ ಈ ಸೂಳೆ ಮಂಡಿ ಮಾತಾಡಕ್ ನಿಂತು. ಸಾರ್ ಅನ್ಬೇಕು ಅಂದ್ರೆ ಸಾರ್ ಅನ್ಬೇಕು, ಆದ್ರೆ ಆಯ್ತಾ ಊಟ ಅನ್ಬೇಕು. ಅಂದ್ರೆ ಏನು ಎಲ್ಲ ಈಗ ಚೆನ್ನಾಗವ್ರ ಮನೆ ಕಡೆಗೆ ಮಳೆ ಆಗೈತಿ. ಯಾಕೆ
ಇಲ್ಲಿ ಮನೆಗೆ ಈ ತರ ಮಾತಾಡ್ಬಾರ್ದು, ಸಂಸಾರಸ್ಥರ ಮನೆಗೆ ಹಿಂಗೆ ಹಿಂಗೆ ಆತರ ಮಾತಾಡೋದಿದ್ರೆ ಎಲ್ಲಾನು ಬಾಡಿಗೆ ಮನೆ ಮಾಡ್ಕೊಂಡಿರು ಅಂತ ನಮ್ಮ ಮನೆಗೆಲ್ಲ ಬಂದು ಹೇಳಬಿಟ್ಟು ನೆಂಟ್ರುಗಳೆಲ್ಲ ಬಂದು ಹೇಳ್ಬಿಟ್ರು. ಹೆಣ್ಮಕ್ಳು ಮಗನ್ಮಕ್ಳು ಮನೆ ಮಾಡಿಕೊಂಡು ಅಕ್ಕಪಕ್ಕರೆಲ್ಲ ಫೋನ್ ಮಾಡಿ ಹೇಳ್ತಾವ್ರೆ. ಏನಂತ ಫೋನ್ ಮಾಡಿ ಹೇಳ್ತಾರಂತೆ? ಅದೇ ಹಿಂಗೆ ನಮಗೆ ವಿದ್ಯೆ ಬರಲ್ಲ, ಚರ್ಚೆಟ್ ಮಾತಾಡ್ಕೊಂಡು ಮನೆಗೆಲ್ಲನ ನೀನ್ ಅದೇ ಅಮ್ಮನ ಜೊತೆ ಅಲ್ಕಲ್ಕ ಮಾತಾಡ್ತೀಯಲ್ಲ ಲಲಿತಮ್ಮನ ಜೊತೆ, ಅದಕ್ಕೆ ಬಿಡು ಸುಮ್ಮನೆ ಆಮೇಲೆ ಹೇಳ್ತೀನಿ. ಅದಕ್ಕೆ ಅಲ್ಕ ಮಾತಾಡಬಾರ್ದು ಅಂತನಾ? ಹಂಗೆಲ್ಲ ತುಮಕೂರಾಗೆಲ್ಲ ಬಾಡಿಗೆ ಮಾಡ್ಕೊಂಡಿರು, ನಾವೇ ಬಾಡಿಗೆ ಕೊಡ್ತೀವಿ ಅಂತ ಯಾರು? ಇವ್ರು ನಮ್ಮ ಮಾವರು ಆಮೇಲೆ ನಮ್ಮ ಅಣ್ಣರು ಎಲ್ಲನ ಈ ಅಕ್ಕಪಕ್ಕರೆಲ್ಲ ಹೇಳಿವ್ರಿ ಫೋನ್ ಮಾಡಿ. ಹಿಂಗ ರಾತ್ರಿ ಹೊತ್ತು ಕೂಗಾಡ್ತಾನೆ, ರಾತ್ರಿ ಹೊತ್ತೆಲ್ಲ ಕೆಟ್ಟ ಮಾತಾಡ್ತಾರೆ. ನಾವು ಸೊಸೆ ಮಕ್ಕಳು ಇರೋ ಮನೆ ಕೆಲ್ಸಕ್ಕೆ ಹೋಗಿ ಬಂದಿರ್ತೀವಿ, ಇವ್ನು ಅಲ್ಕಲ್ಕ ಮಾತಾಡ ರಾತ್ರಿ ಎಲ್ಲ ಕೂಗಾಡ್ತಾನೆ ಬಂದಿರ್ತೀವಿ. ಮಧ್ಯಾಹ್ನದಾಗೆಲ್ಲ ಮನೆ ಕಂತಾನೆ ಸ್ಟೇಟ್ನಾಗ ಮಾತಾಡ್ತೀನಿ. ನೀನ್ ಅವತ್ತು ಹೇಳ್ದೆ ಅಮ್ಮನ್ ಬ್ಲಾಕ್ ಲಿಸ್ಟ್ ಹಾಕ್ಸಿದೀನಿ, ಫೋನ್ ಬರ್ದಿಲ್ದಂಗ ಮಾಡಿದೀನಿ ಅಂತ. ಯಾವ ಸ್ಕೂಲ್ ಹೋಗ್ಯವಲ್ಲ ಹುಡುಗರು ಬ್ಲಾಕ್ ಮಾಡಿದ್ರು. ಅವ್ರಿಗೆ 3-4 ದಿನ ಇವನು ಬೇರೆ, ಇವನು ಯಾರು ನಾನು ಮಂಜಣ್ಣ ಅವರು ಬೇರೆ ತಲೆ ತಿಂದಿದ್ವಿ. ಅವ್ನಿಗೇನೋ ಪರಂಗ್ ಮಾಡ್ಕೊಂಡು ಅವ್ನು ಬೇರೆ ತಲೆ ತಿಂದಿತ್ತು. ಯಾರು ಫೋನ್ ಮಾಡಿದ್ದು ಹಂಗೆ ಹಿಂಗೆ ಅಂತ ನಾವೇನು ಹೇಳೋಣ? ನಾವ್ ಯಾರು ಇದು ಮಾಡ್ಕೊಂಡು ಬ್ಲಾಕ್ ಲಿಸ್ಟ್ ನಮ್ಗೆ ಏನ್ ಗೊತ್ತು? ನೀನು ಅದು ಸರಿ, ನಾನು ಹೇಳೋದೇನು ಗೊತ್ತಾ, ನೀನು ಅವ ಅಮ್ಮನ ಸವಾಸ ಬ್ಯಾಡ ಬಿಟ್ಬಿಡು, ಏನಕ್ಕೆ ಫೋನಾಗ ಮಾತಾಡ್ತೀಯ? ಅಲ್ಲ ಕಣೋ, ಈಗ ನೋಡಪ್ಪ, ನಾವು ಬೇಕಿದ್ರೆ ಹೋಗ್ತೀವಿ, ಬ್ಯಾಡ್ಲಿಲ್ಲ ಅಂದ್ರೆ ಸುಮ್ಮನೆ ಆಗ್ತೀವಲ್ವಾ? ಹಂಗೆ ನೀನು ಬೇಕಿದ್ರೆ ಮಾತಾಡು, ಇಲ್ಲಾಂದ್ರೆ ಫೋನ್ ಮಾಡ್ಬೇಡ ಕಣಮ್ಮ, ನಂಗೆ ಇಷ್ಟ ಇಲ್ಲ ನೀನು ಅಂತ ಹೇಳು. ಚೆನ್ನಾಗಿಲ್ವ ಅವಳು? ಅಲ್ಲ ಕಣೋ, ಅಮ್ಮ ಚೆನ್ನಾಗೋ ಇಲ್ವೋ? ಹಲೋ ಹಲೋ, ಮಾತಾಡಲ್ಲ ನೀನು? ಇದು ಅಲ್ಲ ಅಮ್ಮ, ಲಲಿತಮ್ಮ ಚೆನ್ನಾಗೋ ಇಲ್ವೋ? ನಾವು ನೋಡೇ ಇಲ್ಲ ಅದನ್ನ ಲಲಿತಮ್ಮನ ಇವ್ರು ಯಾರು ನೋಡೇ ಇಲ್ಲ. ನನಗೇನು ಅವರು ಫೋನ್ ಮಾಡ್ತಾರೆ ಅಷ್ಟೇ. ನೀನ್ ಅಮ್ಮನ್ ನೋಡೇ ಇಲ್ವಾ? ಧರ್ಮಸ್ಥಳದ ಮಂಜುನಾಥನೇ ನೋಡಿಲ್ಲ ನಾನು. ಮತ್ತೆ ನಂಬರ್ ಎಲ್ಲ ಯಾರು ಕೊಡ್ತಿರೋದು ಅವಳಿಗೆ ಎಲ್ಲ? ನನಗೇನೋ ಇವ್ರು ಇರ್ಬೇಕಪ್ಪ. ಯಾರು? ನಾನಿಲ್ಲಿ ಇವರು ಅದ ಯಾರಿಗ ಏನ್ ಕಥೆನೋ ಒಟ್ಟಾಗೆ. ಅಲ್ಲ, ನೀನ್ ಅವತ್ತು ಹೇಳ್ದೆ ನಿನ್ನ ಹೆಸರೆಲ್ಲ ಹೇಳ್ತಾಳೆ ಮರಿ, ನಿನ್ನ ಹೆಸರೆಲ್ಲ ಹೇಳ್ತಾಳೆ ಅಂತ ಅಂದಲ್ಲ, ಅದಕ್ಕೆ ಯಾರು ಕೊಟ್ಟಿರೋದು? ನನ್ನ ಹೆಸರು ಪನ್ನ ಹೆಸರು ನಿನ್ನ ನಂಬರು ಎಲ್ಲ ಯಾರು ಕೊಟ್ರು ಅವಳಿಗೆ ಅಂತ ನಾನು ಕೇಳ್ತಿರೋದು. ನಾನು ನಿನ್ನ ಹೆಸರು ನಾನೇ ಕೊಟ್ಟಿರ್ಬೇಕಪ್ಪ. ನಂಬರ್ ನಂಬರ್ ಏನು ಯಾವ್ದಾರ ಟೈಮಾಗ ಹೇಳಿದ್ದೀನಿ ನಾನೇ. ಅಲ್ಲ, ಅದು ಸರಿ, ನಿನ್ನ ನಂಬರ್ ಅವಳಿಗೆ ಯಾರು ಕೊಟ್ಟಿದ್ದು? ಕರೆಕ್ಟಾಗಿ ಹೇಳ್ತಾವ ಮರಿ. ಹಿಂಗೆ ಎಲ್ಲ ನಾಟಕ ಎಲ್ಲಿ ನೋಡ್ಯಾರ ಒಟ್ಲಿ ಎಲ್ಲ ನನ್ ಬರೋದು ಪಂಚೆ ಉಟ್ಕೊಂಬರೋದು ಎಲ್ಲ ಹೇಳ್ತಾರೆ. ಅಲ್ದೇ ಕಣೋ, ಅವ್ನ ಟ್ಯಾಪೆ ಗೀಪೆ ಯಾರಿಗಾನ ಕೊಟ್ಗಿಟ್ನ? ನನಗೇನು ಅಂತ ಅಂತಾರೆ ಯಾರು ಹೇಳಿರ್ಬೇಕು ಅನ್ನೋದಪ್ಪ ನನಗೇನು. ಅಲ್ಲ, ಅವ್ನು ರಂಗಸ್ವಾಮಿ ಕೊಟ್ಟು ನಾನು ಏನು ಹೆಂಗೆ ಕೊಟ್ಟಿದ್ದೀಯ ಅಂತ ಕೇಳಕ್ಕಾಗುತ್ತೆ? ನೀನು ಒಂದು ಕೆಲಸ ಮಾಡ್ಬಿಡು, ಅವ್ಳು ಫೋನ್ ಮಾಡಿದಾಗ ಎಲ್ಲಿದ್ದೆ ಹೇಳು ಅಂತ ಹೇಳು, ನಮ್ಮನ್ನು ಹೋಗ್ಬಿಡು ಒಂದ್ಸರಿ, ಒಂದು ಚಾಟ್ ಹಾಕೊಂಡು ಹಂಗೆ ಕರ್ಕೊಂಡು ಅದೇ ನೋಡ್ಕೊಂಡು ಹಂಗೆ ಬಾ ಹೋಗು. ಅಯ್ಯ, ನಿಮ್ಮ ಅಮ್ಮ ಸುಮ್ಮನ ಯಾರೋ ಇದು ಮಾಡಿರೋದ ದುಡ್ಡು ಕೊಡ್ತಾ ಇಲ್ಲ, ಹಂಗೆ ಹೋಗ್ತಾವ್ ಬಾಯಿ ಕರ್ದು. ಏನಂತ ಸತ್ತೋಗಿದ್ರು ಕುಂತಿದ್ರು ನಮ್ಮನೆಗೆ ಬರಕ್ಕೆ ಎಷ್ಟೊತ್ತರ ನಿಮ್ಗೆ? ಫೋನಾಗ ಯಾರು ಏನು ಎತ್ತ ಮಾತಾಡ್ತೀಯ? ಅವಮ್ಮ ಗೋಳಾಡ್ತೈತೆ ಕಣ್ಣು, ಅವಮ್ಮ ಸಾಯ್ತಿಯಿಂದ ನೇಣು ಹಾಕಣಕ್ ಹೋಗಿತ್ತು. ಈಗ ಬರೇ ಜಲ್ದಿ. ಯಾರು ಸ್ವಾಮಿ? ತಾಯಿನಾಕೆ ಕರ್ಮನ ಕ್ಯಾಯ ಹೋಗತ್ತ. ಯಾರು? ಅಣ್ಣ. ಬರೀ ಅಣ್ಣ ಅಂದಿದ್ದಾಕು ಬೈದಿದ್ದಾಕು, ಈ ಮನೆಗೆ ಮುಗಿಸ್ಕೊಂಡಿದ್ದಾಕು. ನರಸಿಂಹಣ್ಣ ಹೇಳ್ರಿ, ಯಾರು ಸತ್ತೋಗಿರೋದು? ನಮ್ಮನ್ನೆಲ್ಲ ಬಿಟ್ಟು ಹೋಗ್ಬಿಟ್ರಣ್ಣ. ಬಾ,
ಆ ಏನ್ ಮಾಡೋಣ? ಬಾರಣ ಮುಂದೆ ನಿಂತ್ಕೊಂಡು ನೀನೆಲ್ಲ ನೋಡ್ಕೊಬೇಕು. ಓ ಒಂದ್ ತಾಯಿನ ಮುಂದೆ ನಿಂತ್ಕೊಂಡೆ ಅಲ್ಲ ಎಲ್ಲಿ ಯಾವ ಊರು? ಅದಕ್ಕೇನೆ ಮಂಡಿ ಬಂದ್ಬಿಡೋಣ. ಬರ್ತೀನಿ ಬಿಡ್ರಿ. ಎಲ್ಲಿ ಯಾವ ಊರಿಗೆ ಹೇಳು? ಯಾವ ಊರಿಗೆ ಬರ್ತೀನಿ? ಬಳ್ಳಾಪುರ. ಬಳ್ಳಾಪುರ ನರಸಿಂಹರಾಜ ಸತ್ತೋಗ್ಬಿಟ್ರಂತೆ. ಅಯ್ಯೋ ಒಂದ್ ತಾಯಿನ ಏನ್ ಕರ್ಮ ಇರ್ಬೇಕು ಇವ್ರ ಅಮ್ಮ. ನಾನೇ ನರಸಿಂಹರಾಜು. ಕರೆಕ್ಟ್ ಆಗಿ ಹೇಳೋಣ. ನರಸಿಂಹರಾಜಣ್ಣ ಸತ್ತೋಗ್ಬಿಟ್ಟ. ನರಸಿಂಹರಾಯಪ್ಪ. ಹೌದಾ? ಕೊಡು ನರಸಿಂಹರಾಯಪ್ಪನ್ ಕೊಡು. ನರಸಿಂಹರಾಯಪ್ಪ ಅಲ್ಲ, ನರಸಿಂಹರಾಜಪ್ಪ. ಮತ್ತೀಗ ನರಸಿಂಹರಾಯಪ್ಪ ಅಂದ ಅವನು ವೈದ್ಯಕೀಯ ಅಂತಿದ್ದ. ಇದು ರಾತ್ರಿ ಮತ್ತೀಗ ಆಟ ಆಡಕ್ ಸತ್ತೋದ್ರು ನರಸಿಂಹರಾಜ ಬಳ್ಳಾಪುರ ಅಂತ ಅಂದ್ರು. ಬನ್ನಿ. ಇಲ್ಲ ಐತೆ ಹೆಂಗವ ಚೆನ್ನಾಗವ. ಹಲೋ ಹಲೋ, ನರಸಿಂಹರಾಜ ಹಾರ್ಟ್ ಅಟ್ಯಾಕ್ ಆಗಿ ಸತ್ತೋದ್ರು. ನಾನೇ ಅಲ್ಲ ಸತ್ತಿಲ್ವಾ ಅವ್ರು? ಕರೆಕ್ಟ್ ಆಗಿ ಹೇಳೋಣ ನೀನು. ಎಷ್ಟ್ ಗಂಟೆಗೆ ಮಣ್ಣು? ನಿಂದ್ರಿ ಹುಟ್ಟಿದ ನನ್ನ ಮಕ್ಕಳ ಇಷ್ಟೊತ್ತಿಗೆ ನಿಮ್ ಮುಂದೆ ಇಷ್ಟೊತ್ತಿಗೆ ಯಾಕೆ ಕುಡಿಯಕ್ ಹೋಗ್ತೀರ ನೀ? ತಾಯಿನ ಕೇದಾರ. ಎಷ್ಟ್ ಗಂಟೆಗಣ ಮಣ್ಣು? ಅಣ್ಣ ನಾವು ಬಂದ್ ಕುಡಿಲಿಲ್ಲ ಅಂದ್ರೆ ನಿನ್ ಜೀವನ ನಡೀತಿರ್ಲಿಲ್ಲ. ಈಗ ಸತ್ತೋಗಿ ನರಸಿಂಹರಾಜಣ್ಣವ್ರದ್ದು ಮಣ್ಣು ಎಷ್ಟ್ ಗಂಟೆಗೆ ಹೇಳ್ರಿ. ಅವ್ ಅಣ್ಣ ಎಷ್ಟೋ ದಿವಸ ನಮ್ಗೆ ಅನ್ನ ಹಾಕೈತೆ, ಕುಡಿಯಕ್ಕೆ ಎಲ್ಲ ಎಣ್ಣೆ ಕೊಟ್ಟೈತೆ, ಎಲ್ಲ ಮಾಡೈತೆ. ಅವ್ ಅಣ್ಣನ್ ಬಂದು ಒಂದ್ 2 ಇಡಿ ಮಣ್ಣು ಹಾಕ್ಬಿಟ್ರೆ ನಾವು ಬರ್ತೀವಿ. ಏನ್ ಕರ್ಮ ಇರ್ಬೇಕು ಇವ್ರ ಅಮ್ಮ. ನಾನೇ ನರಸಿಂಹರಾಜು. ಅಪ್ಪ ಹೇಳ್ದಲ್ಲಪ್ಪ. ಹಲೋ ಯಾರು ಹೋಗು ಸಾಯಂಕಾಲ ಮಗ ಹಿಂಗ್ ಹೋಗುತ್ತೆ. ನಾ ಎಷ್ಟಾದ್ರೆ ಮಡಿಕೊಂಡಿದ್ದೆ, ನಮ್ಮನ್ ಬಿಟ್ಟು ಹೋಗ್ಬಿಟ್ಟಲ್ಲ. ನಾವೇನ್ ಮಾಡಿದ್ವಿ ಅಣ್ಣ? ಯಾರು ಕೂಗಾಡ್ಬಿಡಿ, ಸುಮ್ಮನೆ ಎಲ್ಲ ಸಮಾಧಾನ ಮಾಡ್ಕೊಳ್ಳಿ, ಸಮಾಧಾನ ಮಾಡ ಕೂತ್ಕೊಳ್ಳಿ. ಎಲ್ಲ ಏನು ಮಾಡಕ್ಕಾಗಲ್ಲ, ದೇವ್ರು ವಿಧಿಲಿಕ್ಕಿತ ಅವೆಲ್ಲ. ಇವತ್ತು ಇರುತ್ತೆ, ನಾಳೆಗೆ ನಾವು ಹೋಗ್ಬೇಕಾದ್ರೆ ನೀವು ಹೋಗ್ಬೇಕಾಗಿದೆ. ಇವತ್ತು ಅವ್ರು ಮೊದ್ಲೋಗಾರೆ, ಇವತ್ತು ನಾವು ಹೋಗದೆ. ಆಯ್ತಾಯ್ತು ಅಣ್ಣ, ಆಗಲ್ಲ ಅಣ್ಣ, ನಾನ್ ಬದುಕಿರಲ್ಲ ಅಣ್ಣ, ನಾನ್ ಸತ್ತೋಗ್ತೀನಿ. ನಾವ್ರು ಇಲ್ದಿದ್ಮೇಲೆ ನಾನು ಇರಲ್ಲ ಅಣ್ಣ, ಅವ್ರು ಇಲ್ದಿದ್ಮೇಲೆ ನಾನು ಇರಲ್ಲ. ನಂಗೆ ಕಾಲಾಗಲ್ಲ. ಸುಧಾರಿಸ್ಕೊಂಡು ಒಂದ್ 2 ಮಾತಾಡವ. ಅವ್ರು ಇಲ್ದಿದ್ಮೇಲೆ ನಾನು ಯಾಕೆ ಹಿಂಗ್ ಓಡಾಡ್ತೀಯ ನರಸಿಂಹಣ್ಣ?